ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನ ಪರಿಸ್ಥಿತಿ. ಇರಾನ್ ಇಸ್ರೇಲ್ ಸಂಘರ್ಷ, 230ಕ್ಕೂ ಹೆಚ್ಚು ಸಾವು, 1,500ಕ್ಕೂ ಹೆಚ್ಚು ಜನರಿಗೆ ಗಾಯ. ಇರಾನ್ ಇಸ್ರೇಲ್ ಯುದ್ಧ ಮುಂದೆ ದಾಳಿಯ ಹೊಣೆಯನ್ನ ಇಸ್ರೇಲ್ನ ರಕ್ಷಣಾ ಸಚಿವಾಲಯ ಒಪ್ಪಿಕೊಂಡಿದೆ. ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು ಶ್ರೀಯಂ ಪವಿತ್ರ. ಪ್ರಪಂಚದ ಆಗು ಹೋಗುಗಳನ್ನು ಬದಲಾಯಿಸಬಹುದಾದಂತಹ ಅಥವಾ ಜನರ ಜೀವನ ಶೈಲಿಯ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಪರಿಣಾಮ ಬೀರುವಂತಹ ವಿದ್ಯಮಾನಗಳು ಜಾಗತಿಕ ಮಟ್ಟದಲ್ಲಿ ನಡೀತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಇರಾನ್ ಮತ್ತು ಇಸ್ರೇಲ್ ನಡುವಿನ ದಶಕಗಳ ದ್ವೇಷ ಮತ್ತೆ ಮುನ್ನೆಲೆಗೆ ಬಂದಿರೋದು ಅತ್ಯಂತ ಪ್ರಮುಖ ಕಾರಣ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಘರ್ಷಣೆ ಜೂನ್ 13ರಿಂದ ಶುರುವಾಗಿ ಈಗ ತೀವ್ರಗೊಂಡಿದ್ದು, ಇಸ್ರೇಲ್ನಿಂದ ಇರಾನ್ನ ನಾನಾ ಕೇಂದ್ರಗಳ ಮೇಲೆ ನಡೆದಂತಹ ದಾಳಿ ಮತ್ತು ಇರಾನ್ನಿಂದ ಇಸ್ರೇಲ್ಗೆ ತಿರುಗೇಟಿನ ರಾಕೆಟ್ ದಾಳಿಗಳು ಮಧ್ಯಪ್ರಾಚ್ಯದ ಭದ್ರತಾ ವಾತಾವರಣವನ್ನ ಚಿಂತೆಗೀಡು ಮಾಡಿದೆ. ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಅಭಿವೃದ್ಧಿಪಡಿಸೋ ಅಂಚಿನಲ್ಲಿದೆ. ಇರಾನ್ ಪರಮಾಣು ಹೊಂದೋ ಮೊದಲು ನಾವು ಆ ದೇಶದ ಮೇಲೆ ಬಾಂಬ್ ದಾಳಿ ಮಾಡಬೇಕು, ಇದೇ ಏಕೈಕ ಮಾರ್ಗ ಅಂತ ನಿರಂತರವಾಗಿ ಕಳೆದ 3 ದಶಕಗಳಿಂದ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹೇಳ್ತಾನೆ ಬಂದಿದ್ದಾರೆ. ಜೂನ್ 13 ಇಸ್ರೇಲ್ ಅಂತಿಮವಾಗಿ ಇರಾನ್ ಮೇಲೆ ದಾಳಿ ಮಾಡೋಕೆ ಒಪ್ಪಿಗೆಯನ್ನು ನೀಡುತ್ತೆ. ಇರಾನಿನ ಹಲವು ಕಡೆ ಇಸ್ರೇಲ್ ನಡೆಸಿದ ವಾಯುದಾಳಿಗೆ ಸುಮಾರು 100ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಇದರಲ್ಲಿ 20 ಮಕ್ಕಳು ಮತ್ತು ಕೆಲವು ಉನ್ನತ ಇರಾನಿ ಮಿಲಿಟರಿ ಅಧಿಕಾರಿಗಳು ಹಾಗೂ ಪರಮಾಣು ವಿಜ್ಞಾನಿಗಳು ಸಹ ಸೇರಿದ್ದಾರೆ. ಜೂನ್ 13ಕ್ಕೆ ಆರಂಭ ಆದಂತ 2 ದೇಶಗಳ ನಡುವಿನ ಕಾದಾಟ ತೀವ್ರ ಸ್ವರೂಪವನ್ನು ಪಡಿತಾ ಇದೆ. ಇಸ್ರೇಲ್ನಲ್ಲಿರುವಂತಹ ಅಮೆರಿಕದ ದೂತಾವಾಸ ಕಚೇರಿ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದ್ದು, ಇದು ಇನ್ನೊಂದು ಆಯಾಮವನ್ನು ಪಡೆಯೋದು ಪಕ್ಕಾ ಅನ್ನೋ ವಾತಾವರಣ ನಿರ್ಮಾಣ ಆಗಿದೆ. ಇರಾನ್ ಸರ್ಕಾರಿ ಟಿವಿ ನಿರೂಪಕಿಯೊಬ್ಬರು ಸೋಮವಾರ ಸ್ಟುಡಿಯೋದಲ್ಲಿ ಸುದ್ದಿ ಓದ್ತಾ ಇರುವಾಗಲೇ ಇಸ್ರೇಲ್ ವಾಯುದಾಳಿ ನಡೆಸಿದ್ದು, ನೇರ ಪ್ರಸಾರದಲ್ಲಿ ದಾಳಿಯ ಭೀಕರತೆ ದಾಖಲಾಗಿದೆ. ಟೆಹರಾನ್ ಪ್ರದೇಶವನ್ನು ಸ್ಥಳಾಂತರಿಸುವಂತೆ ಇಸ್ರೇಲ್ ಎಚ್ಚರಿಕೆ ನೀಡಿದ 1 ಗಂಟೆ ನಂತರ ಸ್ಫೋಟ ಸಂಭವಿಸಿ ಪ್ರಾಣ ಉಳಿಸಿಕೊಳ್ಳೋಕೆ ನಿರೂಪಕಿ ಸ್ಟುಡಿಯೋ ತೊರೆದಿರೋದನ್ನ ಕಾಣಬಹುದು. ಇನ್ನು ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ನ್ಯೂಸ್ ನೆಟ್ವರ್ಕ್ನ ವರದಿಗಾರ್ತಿ ಮಾತಾಡ್ತಾ, ತಾಯ್ನಾಡಿನ ವಿರುದ್ಧ ಆಕ್ರಮಣದ ಶಬ್ದ, ಸತ್ಯದ ವಿರುದ್ಧ ಆಕ್ರಮಣದ ಶಬ್ದ ಅಂತ ಹೇಳ್ತಾ ಇದ್ದಂತೆ ದಾಳಿ ನಡೆದಿದ್ದು, ಇಡೀ ಸ್ಟುಡಿಯೋ ಧೂಳಿನಿಂದ ಆವೃತ ಆಗೋಗ್ಬಿಡತ್ತೆ. ಇನ್ನು ದಾಳಿಯ ಹೊಣೆಯನ್ನ ಇಸ್ರೇಲ್ನ ರಕ್ಷಣಾ ಸಚಿವಾಲಯ ಒಪ್ಪಿಕೊಂಡಿದೆ. ದಾಳಿ ಪ್ರದೇಶದ ನಿವಾಸಿಗಳನ್ನ ವ್ಯಾಪಕವಾಗಿ ಸ್ಥಳಾಂತರಗೊಳಿಸಿದ ನಂತರ ಇರಾನ್ನ ಆಡಳಿತದ ಪ್ರಚಾರ ಮತ್ತು ಪ್ರಚೋದನೆ ಪ್ರಸಾರ ಪ್ರಾಧಿಕಾರದ ಮೇಲೆ IDF ದಾಳಿ ಮಾಡಿದೆ ಅಂತ ಇಸ್ರೇಲ್ ಕಾಟ್ಜ್ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ನಾವು ಎಲ್ಲೆಡೆ ಇರಾನಿನ ಸರ್ವಾಧಿಕಾರಿಗಳನ್ನ ಹೊಡಿತೇವೆ ಅಂತ ಘೋಷಿಸಿದ್ದಾರೆ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ 7ನೇ ದಿನಕ್ಕೆ ಕಾಲಿಟ್ಟಿದೆ. ಈ ನಡುವೆ ಪರಮಾಣು ಶಸ್ತ್ರಾಸ್ತ್ರಗಳ ಅಭಿವೃದ್ಧಿಯನ್ನು ತಡೆಯುವ ಒಪ್ಪಂದವನ್ನ ಇರಾನ್ ತಿರಸ್ಕರಿಸಿದೆ ಅಂತ ಹೇಳಿರುವಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟೆಹರಾನ್ ಜೊತೆಗಿನ ಸ್ಥಳಾಂತರಗೊಳ್ಳುವಂತೆ ಸೂಚಿಸಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನ ಪರಿಸ್ಥಿತಿಯಿಂದಾಗಿ ಟ್ರಂಪ್ ಸೋಮವಾರ ಕೆನಡಾದಲ್ಲಿ ಪ್ರಾರಂಭಗೊಂಡಿರುವಂತಹ ಗ್ರೂಪ್ ಆಫ್ 7 ಶೃಂಗಸಭೆಯಿಂದ 1 ದಿನ ಮುಂಚಿತವಾಗಿ ಹೊರಟಿದ್ದಾರೆ ಅಂತ ಶ್ವೇತಭವನ ತಿಳಿಸಿದೆ. ಟ್ರಂಪ್ ತಮ್ಮ ರಾಷ್ಟ್ರೀಯ ಭದ್ರತಾ ಮಂಡಳಿ ಸಭೆಯನ್ನು ಕರೆಯಲಿದ್ದಾರೆ ಅಂತ ಫಾಕ್ಸ್ ನ್ಯೂಸ್ ವರದಿ ಮಾಡಿದೆ. ಇರಾನಿನಿಂದ ಇಸ್ರೇಲಿನಾದ್ಯಂತ ಹಲವಾರು ಸ್ಥಳಗಳ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿಗಳು ನಡೆದಿದೆ. ಇದರಿಂದ ತನ್ನ ದೇಶದ 3 ಸಾವನ್ನಪ್ಪಿದ್ದಾರೆ ಅಂತ ಇಸ್ರೇಲ್ ಶುಕ್ರವಾರ ಹೇಳಿತ್ತು. ಪಶ್ಚಿಮ ಏಷ್ಯಾದಲ್ಲಿನ 2 ಪರಮ ವಿರೋಧಿಗಳ ನಡುವಿನ ಈ ಸಂಘರ್ಷ ಮನುಕುಲಕ್ಕೆ ಹೆಚ್ಚು ಪ್ರತಿಕೂಲ ಅಂತ ಹೇಳಲಾಗ್ತಾ ಇದೆ. ಅಮೆರಿಕ ಮತ್ತು ಇರಾನ್ ಮಧ್ಯೆ ನಡೀತಾ ಇದ್ದಂತಹ ಪರಮಾಣು ಒಪ್ಪಂದದ ಮಾತುಕತೆಗಳ ಸಂದರ್ಭದಲ್ಲೇ ಇರಾನ್ ಮೇಲೆ ಇಸ್ರೇಲ್ ದಾಳಿ ನಡೆಸಿದೆ. ಇತ್ತೀಚಿನವರೆಗೂ ಇರಾನ್ ಮತ್ತು ಅಮೆರಿಕ ಅಂತಿಮವಾಗಿ ಪರಮಾಣು ಒಪ್ಪಂದಕ್ಕೆ ಬರಬಹುದು ಅಂತ ಹಲವರು ನಿರೀಕ್ಷಿಸಿದ್ರು. ಅಂತಾರಾಷ್ಟ್ರೀಯ ಅಣುಶಕ್ತಿ ಸಂಸ್ಥೆ IAEA ಇರಾನ್ ರಹಸ್ಯ ಪರಮಾಣು ಶಸ್ತ್ರಾಸ್ತ್ರಗಳ ಚಟುವಟಿಕೆಯನ್ನು ನಡೆಸ್ತಾ ಇದೆ ಅಂತ ಆರೋಪಿಸಿದ ತಕ್ಷಣ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿತು. ಈ ಆರೋಪವನ್ನ ಇರಾನ್ ನಿರಾಕರಿಸಿದೆ. IAEA ಜಿಯೋನಿಸ್ಟ್ ಘಟಕ ಅಂದ್ರೆ ಇಸ್ರೇಲ್ದ ಪರವಾಗಿ ವರದಿ ನೀಡ್ತಾ ಇದೆ ಅಂತ ಇರಾನ್ ಆರೋಪ ಮಾಡಿದೆ. ಮಾರ್ಚ್ 25ರವರೆಗೆ ಇರಾನ್ ಯಾವುದೇ ಪರಮಾಣು ಬೆದರಿಕೆಯನ್ನು ಹೊಂದಿರಲಿಲ್ಲ ಅಂತ ಅಮೆರಿಕ ಗುಪ್ತಚರ ಇಲಾಖೆ ಹೇಳಿತ್ತು. ಇರಾನ್ ಪರಮಾಣು ಶಸ್ತ್ರಾಸ್ತ್ರವನ್ನ ನಿರ್ಮಿಸ್ತಾ ಇಲ್ಲ ಮತ್ತು ಸರ್ವೋಚ್ಚ ನಾಯಕ ಖೊಮೇನಿ 2003ರಲ್ಲಿ ಸ್ಥಗಿತಗೊಳಿಸಿದಂತಹ ಪರಮಾಣು ಶಸ್ತ್ರಾಸ್ತ್ರ ಕಾರ್ಯಕ್ರಮಕ್ಕೆ ಅಧಿಕಾರ ನೀಡಿಲ್ಲ ಅಂತ ಅಮೆರಿಕದ ಗುಪ್ತಚರ ನಿರ್ದೇಶಕಿ ತುಳಸಿ ಗಬ್ಬಾರ್ಡ್ ಹೇಳಿದ್ರು. ಇದರ ಮಧ್ಯೆ ಅಮೆರಿಕ ಮತ್ತು ಇರಾನ್ ನಡುವೆ ಪರಮಾಣು ಒಪ್ಪಂದ ಮಾತುಕತೆ ಒಂದು ಷರತ್ತಿನ ಮೇಲೆ ನಿಂತಿತ್ತು. ಇರಾನ್ ತನ್ನ ಪರಮಾಣು ತಂತ್ರಜ್ಞಾನವನ್ನ ಸಂಪೂರ್ಣವಾಗಿ ತ್ಯಜಿಸೋಕೆ ಬಯಸಿರಲಿಲ್ಲ. ಹಾಗೆ ಮಾಡೋದು ದೇಶದ ಸಾವಿರಾರು ಪರಮಾಣು ವಿಜ್ಞಾನಿಗಳು ಮತ್ತು ಸಂಶೋಧಕರಿಗೆ ದ್ರೋಹ ಬಗ್ದಂತಾಗತ್ತೆ ಅಂತ ಖೊಮೇನಿ ಹೇಳ್ಕೊಂಡಿದ್ರು. ಈ ಕುರಿತು ಅಂತಂದ್ರೆ ಇರಾನ್ನಲ್ಲಿ ಈಗ ಪರಮಾಣು ಅಭಿವೃದ್ಧಿ ಪಡಿಸಲಾಗ್ತಾ ಇದೆ ಅಂತ ಕಳೆದ ವಾರವಷ್ಟೇ IAEA ಆರೋಪ ಮಾಡಿತ್ತು. ಈ ನಡುವೆ ಸುಮಾರು 2 ವರ್ಷದಿಂದ ಗಾಜಾದ ಮೇಲೆ ಇಸ್ರೇಲ್ ದಾಳಿ ಮಾಡ್ತಾನೆ ಇದೆ. ಇದರಿಂದಾಗಿ ತನ್ನ ಸಾಮ್ರಾಜ್ಯ ಕುಸಿಯೋ ಭೀತಿಯನ್ನ ಇರಾನ್ ಎದುರಿಸ್ತಾ ಇದೆ. ಸಿರಿಯಾದಲ್ಲಿ ಅಲಾವೈಟ್ ಆಡಳಿತವನ್ನ ಉರುಳಿಸಲಾಗಿದೆ. ಇರಾನ್ನ ಅತ್ಯಂತ ವಿಶ್ವಾಸಾರ್ಹ ಮಿತ್ರ ಹಿಜ್ಬುಲ್ಲಾದ ನಾಯಕ ಹಸನ್ ನಸ್ರಲ್ಲಾ ಮೃತಪಟ್ಟಿದ್ದಾರೆ. ಇಸ್ರೇಲ್ಗೆ ಅತಿ ಹತ್ತಿರದ ಬೆದರಿಕೆಯಾದ ಹಿಜ್ಬುಲ್ಲಾ ಧ್ವಂಸಗೊಂಡಿದೆ. ಇದೆಲ್ಲದರ ಪರಿಣಾಮವಾಗಿ ಇರಾನ್ ಬಿಗಿಯಾದ ಹಗ್ಗದ ಮೇಲೆ ನಡೆಯುವಂತಾಗಿದೆ.
ಇರಾನ್ನಲ್ಲಿ ಉನ್ನತ ಮಟ್ಟದ ಹತ್ಯೆಗಳನ್ನು ನಡೆಸುವಲ್ಲಿ ಇಸ್ರೇಲ್ ಯಾವುದೇ ಸಂಯಮವನ್ನು ತೋರಿಸ್ತಾ ಇಲ್ಲ. ಅದು ಈಗ ತನ್ನ ಕಾರ್ಯಾಚರಣೆಗಳನ್ನು ವಿಸ್ತರಿಸೋಕೆ ಮತ್ತು ಇರಾನನ್ನ ತನ್ನ ಪ್ರಾಥಮಿಕ ಗುರಿಯನ್ನಾಗಿ ಮಾಡೋಕೆ ಬಯಸಿದೆ. ಈ ಹಿಂದೆ ಇಸ್ರೇಲ್ ಇರಾನಿನ ನೆಲದಲ್ಲಿ ಹಮಾಸ್ ಮುಖ್ಯಸ್ಥ ಇಸ್ಮಾಯಿಲ್ ಹನಿಯಾ ಅವರನ್ನ ಕೊಂದಿತ್ತು. ಅದು IRGCಗೂ ಕೂಡ ನುಸುಳಿತ್ತು. ಜಾಗತಿಕ ತೈಲ ವ್ಯಾಪಾರದ ಸುಮಾರು 5ನೇ ಒಂದು ಭಾಗವಾದ ಓಮನ್ ಕೊಲ್ಲಿ ಮತ್ತು ಪರ್ಷಿಯನ್ ಕೊಲ್ಲಿ ನಡುವಿನ ಕಿರಿದಾದ ಮಾರ್ಗವನ್ನ ಇರಾನ್ ನಿಯಂತ್ರಿಸ್ತಾ ಇದೆ. ಇದು ಅಮೆರಿಕಾಗೆ ಅತ್ಯಂತ ಮುಖ್ಯ ಕೂಡ ಹೌದು. ಇದು ಅಮೆರಿಕದ ನೇರ ಸಂಘರ್ಷಕ್ಕೆ ಕಾರಣ ಆಗಬಹುದಾ? ಇದು ಗೊತ್ತಿಲ್ಲ. ಆದರೆ ಇದು ಇನ್ನು ಮುಂದೆ ಅಸಾಧ್ಯವಾದ ಸನ್ನಿವೇಶ ಅಲ್ವೇ ಅಲ್ಲ. ಪಶ್ಚಿಮ ಏಷ್ಯಾದಂಥ ಯುದ್ಧದ ಕಾರ್ಮೋಡಗಳು ದೊಡ್ಡದಾಗಿ ಆವರಿಸ್ಕೊಳ್ತಾ ಇದೆ. ಅಮೆರಿಕ ಇರಾನ್ ಪರಮಾಣು ಒಪ್ಪಂದದ ಯಾವುದೇ ಸಾಧ್ಯತೆ ಸಹ ಇಲ್ಲವಾಗಿದೆ. ಇದು ಸದ್ಯಕ್ಕಂತೂ ಬಹುತೇಕ ಖಚಿತ. ಇರಾನ್ NPT ಯಿಂದ ಹಿಂದೆ ಸರಿಯೋದಾಗಿ ಬೆದರಿಕೆ ಹಾಕಿದೆ. ಇನ್ನು ತನ್ನ ನೆಲದಲ್ಲಿ ಹೆಚ್ಚುತ್ತಾ ಇರುವಂತಹ ಆಕ್ರೋಶದಿಂದಾಗಿ ಇರಾನ್ ಇನ್ನು ಮುಂದೆ ಸಮೂಹ ವಿನಾಶಕಾರಿ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಇನ್ನು ಹೆಚ್ಚು ಹೊಂದೋದರತ್ತ ಹೆಜ್ಜೆಯನ್ನ ಹಾಕಲು ಕೂಡ ಬಹುದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.